ಇಷ್ಟಾರ್ಥಗಳನ್ನ ನಾವು ಈಡೇರಿಸಬೇಕು. ಗುರುವಿನ ಪಾದ ಸೇವೆಯನ್ನು ಮಾಡಿದ್ರೆ ಶಿವನ ಒಲುಮೆ ಆಗ್ತದೆ. ಅದಕ್ಕ ಆ ಸತ್ಯವತಿ ಮತ್ತು ತಿರುನೀಲಕಂಠರು ಜಂಗಮದ ಧ್ವನಿಯನ್ನ ಕೇಳಿ ಓಡೋಡಿ ಬಂದ್ರು. ಪುಣ್ಯಾತ್ಮ ಏನು ಬೇಕು ನಿನಗೆ ಕೇಳು ಅಂದ್ರು. ಏನು ಇಲ್ಲ, ನಮ್ದು ಸ್ನಾನ ಆಗ್ಯದ, ಪ್ರಸಾದ ಆಗ್ಯದ, ನಾವು ಕಾಸಿಗೆ ಹೊಂಟೀವಿ, ನಮ್ ಕೈಯಾಗ ಬಂಗಾರದ ಪ್ರಸಾದ ಬಟ್ಲೈತಿ. ನಾವು ಪ್ರಸಾದವನ್ನ ಬಂಗಾರದ ಬಟ್ಟಲೊಳಗ ಮಾಡ್ತೀವಿ. ಬಹಳ ದಿವಸದಿಂದ ಈ ಪದ್ಧತಿ ಅದ. ಆದ್ರೆ ಕಾಸಿಗೆ ಹೋಗಾಕ ದಾರ್ಯಾಗ ಕಳ್ಳರಿರ್ತಾರ. ಆ ಕಳ್ಳ ಕಾಕ್ರಿ ಬಂಗಾರದ ತಾಟದ ಆಸೆಕ್ಕ ನನ್ನ ಜೀವ ಹೊಡೆದಾಡ ಅಂತ ತಿಳ್ಕೊಂಡು ಇದನ್ನ ನಿಮ್ಮ ಮನ್ಯಾಗ ಇಟ್ಟು ಹೋಗ್ತೀನಿ, ಭದ್ರವಾಗಿ ಕಾಯ್ಬೇಕು. ಆಯ್ತಪ್ಪ ಅಂತ ಹೇಳಿ ಪೆಟ್ಟಿಗೆ ತೆಗೆದು, ಇಪ್ಪ ನಿನ್ನ ಕೈಲಿನ ಒಳಗಿಡು, ನೀನ ಕೀಲಿ ಹಾಕು, ಕೀಲಿನ ನಿನ್ನ ಸೊಂಟದ ಉಡ್ದಾರ ಕಟ್ತೀವಿ, ಕಟ್ಕೊಂಡು ಹೋಗು, ಹೊಳ್ಳಿ ಬಂದ ಮೇಲೆ ನೀನ ತೆಗೆದು ತಗೊಂಡು ಹೋಗು. ಆತ ಹೌದು, ಮನಸ್ಸ ಕೇಳಾಕ್ ಬರಂಗಿಲ್ಲ, ಮೊದಲೇ ಬಂಗಾರದು, ಕಟ್ರಿ ಕಟ್ರಿ ಅಂತ ಹೇಳಿ ಅವ್ರ ಕಡೆಯಿಂದ ಉಡ್ದಾರ ಕಟ್ಟಿಸ್ಕೊಂಡು ಆತ 4 ಹೆಚ್ಚಿ ಹೋಗಿ ಪುನಃ ಮರಳಿ ಬಂದು ಇಲ್ಲ ನಾವು ಕಾಸಿಗೆ ಹೋಗುದಿಲ್ಲ, ಆ ಬಂಗಾರ ಪರಶು ಬಟ್ಲ ಕೊಡ್ರಿ ನನಗ ಅಂದ. ಹೋಗಿ ತಿರುನೀಲಕಂಠರು ಚಾವಿ ತೆಗೆದ್ರು, ಅವನ ಕಡೆ ಕೈ ಇಸ್ಕೊಂಡು ಒಳಗ ಬಂಗಾರದ ಪರಶು ಬಟ್ಲ ಮಾಯ ಹೋಗಿತ್ತು. ಆತ ಸಾಮಾನ್ಯನೇನು, ಲೋಕದ ನಾಟಕಕಾರ. ಇಲ್ಲಪ್ಪ ಯಪ್ಪ, ನೀನ ಕಿವಿ ಹಾಕಿಟ್ಟಿದ್ದಿ, ನಾವು ಕಿವಿ ತೆಗೆದಿಲ್ಲ. ಗಂಡನ ಬಲ್ಲರ ಒಂದು ಡೂಪ್ಲಿಕೇಟ್ ಕೀಲದ, ಹೆಂಡತಿ ಬಲ್ಲರ ಒಂದು ಡೂಪ್ಲಿಕೇಟ್ ಕೀಲದ, ನೀವು ಇಬ್ಬರೊಳಗೆ ಒಬ್ಬರು ಕಳ್ಳರು ಅಂದ. ಶಿವ ಜಂಗಮದ ಸ್ವತ್ತನ್ನ ಕಳು ಮಾಡುವಂತ ದುರ್ವಿಧಿ ನಮಗೆ ಯಾಕೆ ಬರ್ತದೆಪ್ಪ? ನಾವು ಹಂಗ ಮಾಡಿಲ್ಲ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನೇ ಕಾಪಾಡಬೇಕು. ಹೌದಾ? ತಗೊಂಡಿಲ್ಲ ನೀವು, ನನಗೆ ವಿಶ್ವಾಸ ಇಲ್ಲ, ನೀವು ಆಣಿ ಮಾಡ್ಬೇಕು. ಹೆಂಗ್ ಮಾಡೋಣ ಹೇಳಿ? ಹೊನ್ನಾಂಬರನಾಥ ದೇವಾಲಯದ ಮುಂದಗಡೆ ಇರ್ತಕ್ಕಂತ ಪುಷ್ಕರಣಿ ಒಳಗೆ, ಕಲ್ಯಾಣಿ ಒಳಗ ದೇವಸ್ಥಾನದ ಮುಂದೆ ಬಾವಿ ಇರ್ತಿದ್ದು. ಅವಾಗ ಆ ಬಾವಿಯೊಳಗೆ ಮುಳುಗಿ ಎದ್ದು ಆಣಿ ಮಾಡಬೇಕು. ಯಾಕಾಗೋದಕ್ಕಂದ್ರು ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ಮೀರಿ ನಡೆದರೆ ಪರಮಾತ್ಮನೇ ನಮ್ಮನ್ನು ಕಾಪಾಡಬೇಕು ನೋಡು ಅಂತ ಹೇಳಿ ಬಂದ್ರು. ಕಲ್ಯಾಣಿ ಒಳಗ 2 ಹೆಜ್ಜೆ ಇಳಿದು ನಿಂತರು. ಮೇಲೆ ಜಂಗಮ ನಿಂತಿದ್ದ. ಹೆಂಗ ಮುಳುಗ್ತೀರಿ ಅಂತ ಕೇಳ್ದ. ನೀರಾಗ ಮುಳುಗಿ ತಾಣಿ ಮಾಡ್ತೀವಿ. ಇಲ್ಲ, ಇಬ್ರು ಕೈ ಹಿಡ್ಕೊಂಡು ಮುಳುಗಬೇಕು ಅಂದ. ಆಗೋದಿಲ್ಲ ಅಂದ ತಿರುನೀಲಕಂಠ. ಇವಳು ಸಾಮಾನ್ಯನ ಆಣೆ ಇಟ್ಟಿಲ್ಲ, ಶಿವನಾಣೆಯನ್ನು ಇಟ್ಟಿದ್ದಾಳೆ. ಇವಳ ದೇಹವನ್ನು ನಾನು ಮುಟ್ಟೋದಿಲ್ಲ, ನಾನು ಜಂಗಮ ಹೇಳ್ತೀನಿ ಅಂದ. ಸಾಕ್ಷಾತ್ ಶಿವನೇ ಬಂದು ಹೇಳಿದ್ರು ಕೂಡ ಇವಳ ದೇಹದ ಮ್ಯಾಲಿನ ಒಂದು ರೋಗವನ್ನು ಕೂಡ ನಾನು ಮುಟ್ಟೋದಿಲ್ಲ, ನಾನು ಶಿವಭಕ್ತ. ಎಂಥ ಭಕ್ತರಿದ್ದರು! ಶಿವನಿಂದೆಯನ್ನ ಕಿವಿಯಿಂದ ಕೇಳಿದ್ರ ಚೂರಿಯಿಂದ ಇಳಿದು ಕೊಲ್ಲುವಂತ ಇಳಿವತ್ತ ಅನ್ನುವಂತ ಒಬ್ಬ ಪುರಾತನ ಇದ್ದ. ಅಂಥ ಪುರಾತನರವರು ಇಲ್ಲೆಲ್ಲ ಮುಟ್ಟೋದಿಲ್ಲ ಅಂದ. ಹಾಗಾದ್ರೆ ನನ್ನ ಕೈ ಒಳಗೆ ಬೆತ್ತ ಕೊಡ್ತೇನೆ, ಬೆತ್ತದ ಒಂದು ತುದಿಯನ್ನು ಅವಳು ಹಿಡಿ, ಬೆತ್ತದ ಇನ್ನೊಂದು ತುದಿಯನ್ನು ನೀನು ಹಿಡಿದು ಮುನಿಗೆ ಎತ್ತ ಆಣಿ ಮಾಡ್ರಿ ಅಂತ. ನೋಡ್ರಿ, ಭಕ್ತರಿಗೆ ಶಿವನೇ ಸೋತ. ಆತ ಒಂದು ಕಡೆ ತಿರುನೀಲಕಂಠ ಬೆತ್ತ ಹಿಡಿದ, ಒಂದು ಕಡೆ ಸತ್ಯವತಿ ಹಿಡಿದು, ಇಬ್ರು ಕೂಡಿ ಶಿವ ನೀನೇ ಕಾಪಾಡಬೇಕಂತ ನೀರೊಳಗ ಮುಳುಗಿ ಎದ್ದು 50 ವರ್ಷದ ಹಿಂದ 20 ವರ್ಷ ಪ್ರಾಯದ ಸತ್ಯವತಿ ಮತ್ತು ತಿರುನೀಲಕಂಠ ಇದ್ರಲ್ಲ, ಆ ಹರೆಯ ಮತ್ತೆ ಮರಳಿ ಬಂದಿತ್ತು.
ಪರಮಾತ್ಮ ಹೊರಳಿ ನೋಡಿದ್ರು ಆ ಜಂಗಮ ಪಾರ್ವತಿ ಸಮೇತನಾಗಿ ತನ್ನ ನಿಜ ದರ್ಶನವನ್ನ ಕೇವಲ ಸತ್ಯವತಿ ತಿರುನೀಲಕಂಠರಿಗೆ ಅಲ್ಲ, ಆ ಚೋಳ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಸಾಕ್ಷಾತ್ ಪರಮಾತ್ಮ ದೇಹ ಸಹಿತ ದರ್ಶನ ಕೊಟ್ಟನಂತ. ಅದಕ್ಕೆವ್ವ ಯಾರು ಶಿವಭಕ್ತರು ಇರ್ತಾರಲ್ಲ, ಸಾಮಾನ್ಯರಲ್ಲ, ಅವರು ಇಡೀ ಗ್ರಾಮಕ್ಕೆ ಪುಣ್ಯವನ್ನು ಕೊಡ್ತಾರಂತೆ. ಕಾರಣ ತಮ್ಮಲ್ಲೆಲ್ಲರಲ್ಲಿ ಈ ಜಂಗಮದ ವಿನಂತಿ ಇದೆ, ತಾವೆಲ್ಲ ದೇಹದ ಮೇಲೆ ಲಿಂಗವನ್ನು ಧರಿಸಿ ಮಹಾಮಲ್ಲಿಕಾರ್ಜುನನ ನಿತ್ಯ ಪೂಜೆಯನ್ನು ಮಾಡಿ ಸ್ಥಾವರ ಲಿಂಗವನ್ನು ಪೂಜೆ ಮಾಡಬೇಕು, ಇಷ್ಟಲಿಂಗವನ್ನು ಪೂಜೆ ಮಾಡಬೇಕು. ಮುಂಬರತಕ್ಕಂಥ ದಿನಮಾನಗಳಲ್ಲಿ ಒಂದು ಯೋಗ್ಯವಾದ ದಿನವನ್ನು ಆಯ್ಕೆ ಮಾಡಿಕೊಂಡು ಯಾರ್ಯಾರು ಲಿಂಗಾಯತರು ಅದೀರಿ ಎಲ್ಲರ ಮನೆಯಲ್ಲಿ ಎಲ್ಲರ ಕೊರಳಲ್ಲಿ ಕೂಡ ಲಿಂಗ ಇರಲಿ ಎನ್ನುವಂತಹ ವಿನಂತಿಯನ್ನು ಮಾಡ್ತಾ, ಇದೀಗ ಏನ್ ಹೇಳುದು, ಪರಮ ಪೂಜ್ಯರು ದಯಮಾಡಿಸುವಂತ ಸಮಯ ಆಗಿದೆ. ನಮ್ಮ ಗವಾಯಿಗಳಿಂದ ಒಂದು ಸಣ್ಣದ ಹಾಡು, ತದನಂತರ ಪುರಾಣದ ಮಂಗಲಕ್ಕೆ ಬರ್ತೀವಿ.